ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಬಾಸು, ರೂಮ್ ಒಳಗೆ ಒಂದು ಚಾಪೆ ಆದ್ರೂ ಇಟ್ಕೋಬೇಕು ತಾನೆ. ನನಗೇನು ಕನ್ಸ ಬಿದ್ದಿತ್ತು ಜಗಳ ಗಂಟೆ ನಾನು ರೂಮಿಗೆ ಬರ್ತಾಳೆ. ಏನಂದ್ರಿ ಬಾಸು? ಅತಿ ಆಯ್ತು ನಿಮ್ದು. ಅಲ್ಲ ಬಾಸು, ಶಾನ್ವಿ ಹತ್ರ ನಾವಿಬ್ರು ಒಂದೇ ರೂಮಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳ್ಬೇಕು ತಾನೆ. ನೀನೇನ್ ಮಾಡ್ತಾ ಇದ್ದೆ? ನೀನು ಹೇಳ್ಬೋದಾಗಿತ್ತಾನೆ. ನನಗೇನ್ ಗೊತ್ತಿತ್ತು ಶಾನ್ವಿ ನನ್ನ ಕರ್ಕೊಂಬಂದ ತಕ್ಷಣ ಕಾಯ್ತಿದ್ದವ್ರ ತರ ಒಳಗ್ ಸೇರ್ಸ್ಕೋತೀರಾ ಅಂತ. ನಾನ್ ನೀವೇನೋ ಒಂದ್ ನೆಪ ಹೇಳಿ ನನ್ನ ರೂಮಿಂದ ಆಚೆ ಕಳಿಸ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ನಪ್ಪ. ದುರ್ಗಾ, ನಿಂದ ಅತ್ತಿ ಆಯ್ತು. ನೀನ್ ಬರ್ತೀಯ ಅಂತ ನಾನು ಕಾಯ್ಕೊಂಡಿರ್ತೀನ. ಇನ್ನೇನ್ ಮತ್ತೆ, ನಾನೇ ಎಷ್ಟೋ ಪರವಾಗಿಲ್ಲ ಪುಟ್ ಮೇಡಮ್ ನಿದ್ದೆ ಮಾಡ್ಬೇಕು ಕತೆ ಹೇಳ್ಬೇಕು ಅಂತ ಏನೋ ಒಂದ್ ನೆಪ ಹೇಳಿ ಹೋಗಕ್ ನೋಡ್ದೆ. ಆದ್ರೆ ನೀವು ಸುಮ್ನೆ ನಿಂತ್ಕೊಂಡಿದ್ರಿ. ಹಲೋ, ಅವರು ಡಿಸೈಡ್ ಆಗೇ ಬಂದಿದ್ರು. ಆಗ ಬಂದ್ಮೇಲೆ ಅವ್ರು ಸುಮ್ಮನೆ ಇರ್ತಾರಾ? ರೂಮಲ್ಲಿ ಸೋಫಾನೋ ಚಾಪೆನೋ ಏನೋ ಇರುತ್ತೆ, ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನನಗೇನು ಗೊತ್ತಿತ್ತು ಈ ಥರ ಮಾಡ್ತಾರೆ. ಬಾಸು ಸುಮ್ನೆ ಇರ್ತೀರಾ? ನಂಗದ ಆಗೋದಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನಾವಿಬ್ಬರೇ ರೂಮಲ್ಲಿ ಇರ್ತೀವಿ, ಇದೆಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋದು ಯಾರಾದ್ರೂ ಆಚೆ ಅವ್ರು ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ. ಅಯ್ಯೋ, ಏನ್ ತಿಳ್ಕೊಡ್ತಾರೆ? ನನ್ಗೆ ಗುಲಾಬಿ ಹೂವಿನ ಪರಿಮಳ ಆಗಲ್ಲ ಅಂತ ಹೇಳಿದ್ನಪ್ಪ. ದೇವ್ರೇ, ಇವ್ರು ಬರೀ ಜಗಳ ಗಂಟಿ ಒಡ್ಗೂಟೇಶ್ವರಿ ಅನ್ಕೊಂಡಿದ್ದೆ, ಪೆದ್ದಮ್ಮ ಅಂತ ಗೊತ್ತಿರ್ಲಿಲ್ಲ. ಬಾಸು ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರ್ತೀರಾ? ಮೊದಲೇ ಈ ರೂಮಲ್ಲಿ ಉಸಿರು ಕಟ್ಟದಂಗೆ ಆಗ್ತಿದೆ, ನೀವು ಬೇರೆ. ನನಗೂ ಹಂಗೆ ಆಗ್ತಾ ಇದೆ. ಈ ರೂಮಲ್ಲಿ ಇದ್ದೀನಿ ಅಂತಲ್ಲ, ನೀ ನನ್ನ ಪಕ್ಕ ಇದೆಯಲ್ಲ ಅದಕ್ಕೆ ಡಿಸ್ಕಸ್ಟಿಂಗ್. ಬಾಸು ಸುಮ್ಮನೆ ಎಲ್ಲದಕ್ಕೂ ನನ್ನನ್ನೇ ಅನ್ಬೇಡಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ನೀವು. ಇನ್ನೇನ್ ಮತ್ತೆ, ಈ ರೂಮ್ ಇಷ್ಟ ಅಲಂಕಾರ ಆಗುವಾಗ ಶಾನ್ವಿ ನನ್ನ ರೂಮ್ ಕರ್ಕೊಂಡ್ ಬರುವಾಗ ಅವಾಗ ಅದೇನೋ ಅಂದ್ರಲ್ಲ ಡಸ್ಟಿಂಗು. ಹಲೋ, ಅದು ಡಸ್ಟಿಂಗ್ ಅಲ್ಲ, ಡಿಸ್ಗಸ್ಟಿಂಗ್. ಅದೇ ಡಿಸ್ಗಸ್ಟಿಂಗು. ಅದಾಗಿರ್ಲಿಲ್ವಾ ನಿಮ್ಗೆ? ಇವಾಗ ಮಾತ್ರ ಒಂದೊಂದೇ ಹೆಂಗೆ ಹೇಳ್ತಿದ್ದೀರಾ? ಇವಾಗ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ, ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಮುಂದೆ ಏನ್ ಮಾಡೋದಂತ ಹೇಳು. ಚಾಪೇನೂ ಇಲ್ಲ, ಸೋಫಾನೂ ಇಲ್ಲ. ಇನ್ನು ಈ ಮಂಚದ ಮೇಲೆ ನಿನ್ ಜೊತೆ ನೋನೋ, ಮುಂದೆ ಏನ್ ಮಾಡೋದು ಹೇಳು. ಅದಕ್ಕೆ ಹೇಳೋದು, ಬುದ್ಧಿ ಉಪಯೋಗಿಸ್ಬೇಕು ಅಂತ ಬಂದಾಗ ಹೆಂಗಸ್ರೇ ಬೇಕು ಅಂತ. ಇರಿ, ಯೋಚನೆ ಮಾಡ್ತೀನಿ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಒಂದ್ ನಿಮಿಷ ಬಂದೆ. ಇಲ್ಲ, ಈ ಶಾನುವಿಂದಾನೇ ಆಗಿದ್ದು.